ಏಕದಂತ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನದಂತಿ ಪ್ರಚೋದಯಾತ್. ವಿಶೇಷವಾಗಿ ಇವತ್ತು ಶನಿವಾರ ಹನುಮ ಜಯಂತಿ ಅನ್ನತಕ್ಕಂಥದ್ದು. ಹನುಮನ ಆರಾಧನೆ, ಹನುಮನ ನಾವು ಪಾದಾರ್ಪಣಕ್ಕೆ ನಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಸಕಲ ದೋಷವನ್ನು ನಿವಾರಣೆ ಮಾಡತಕ್ಕಂಥ ವಾಯುಪುತ್ರನ ದಯೆಯಿಂದ ವಿಶೇಷವಾಗಿ ಎಲ್ಲರಿಗೂ ಜಯ ಸಿಗಲಿ ಅನ್ನತಕ್ಕಂಥದ್ದೇ ವಿಶೇಷವಾಗಿ ಈ ವಿಷ್ಣು ಸಂಕಲ್ಪದ ಕಾರ್ಯಕ್ರಮದಲ್ಲಿ. ಇನ್ನೂ ಹೇಳಬೇಕೇನಪ್ಪ ಅಂತ ಹೇಳಿದ್ರೆ, ಈ ದಿನದ ವಿಶೇಷತೆಯಲ್ಲಿ ಧನುಸ್ಸು ರಾಶಿಯಲ್ಲಿ ಹುಟ್ಟಿದವರು, ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಮೂಲ ಏನಾದರೂ ಬರುತ್ತಾ ಅನ್ನತಕ್ಕಂಥ ವಿಚಾರವಾಗಿ ನೋಡಿದಾಗ, ಧನುಸ್ಸು ರಾಶಿಯ ಮೊದಲನೇ ಪಾದದಲ್ಲಿ, ಮೂಲಾ ನಕ್ಷತ್ರ ಮೊದಲನೇ ಪಾದದಲ್ಲಿ ಹುಟ್ಟಿದವರಿಗೆ ತಂದೆಯ ತೊಂದರೆ ಅನ್ನತಕ್ಕಂಥದ್ದು, ಧನುಸ್ಸು ರಾಶಿ ಮೂಲಾ ನಕ್ಷತ್ರ ಎರಡನೇ ಪಾದದಲ್ಲಿ ಹುಟ್ಟಿದವರಿಗೆ ತಾಯಿಗೆ ತೊಂದರೆ ಅನ್ನತಕ್ಕಂಥದ್ದು, ಧನುಸ್ಸು ರಾಶಿ ಮೂಲಾ ನಕ್ಷತ್ರ ಮೂರನೇ ಪಾದದಲ್ಲಿ ಹುಟ್ಟಿದವರಿಗೆ ಸೋದರ ಮಾವನಿಗೆ ತೊಂದರೆ ಅನ್ನತಕ್ಕಂಥದ್ದು, ಧನುಸ್ಸು ರಾಶಿ ಮೂಲಾ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಹುಟ್ಟಿದವರಿಗೆ ಯಶಸ್ವಿಯಾಗತಕ್ಕಂಥದ್ದೇ. ಸರ್ವೇ ಸಾಮಾನ್ಯವಾಗಿ ಧನುಸ್ಸು ರಾಶಿಯಲ್ಲಿ ಹುಟ್ಟಿದವರಿಗೆ ಆ ಮಗು ಹುಟ್ಟುವಂತಕ್ಕೆ ತಂದೆಯನ್ನು ಮುಖ ತೋರಿಸೋದಿಲ್ಲ. ಆ ಹುಡುಗನ ತಂದೆ, ಹುಡುಗಿನೋ ಯಾವ ಮಗುವಾಗಿರುತ್ತೋ ಬೇಗ ಮಗನ ತೋರಿಸ್ಕೊಡತಕ್ಕಂಥದ್ದು ಬಹಳ ವಿಳಂಬ ಆಗತ್ತೆ. ಇದು ಮೂಲಾ ನಕ್ಷತ್ರ ಫಲ. ಮೂಲಾ ನಕ್ಷತ್ರದ ದೋಷ ನಿವಾರಣೆಗೆ ಒಂದು ನಕ್ಷತ್ರ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ವಿಶೇಷವಾದ ಸ್ಥಾನಮಾನವನ್ನು ಸಿಗತಕ್ಕಂಥದ್ದು. ಮೂಲಾ ನಕ್ಷತ್ರ ಸ್ವಲ್ಪ ಏಕಾಂಗಿಯವರು, ಸ್ವಲ್ಪ ಯಾವಾಗಲೂ ಏಕಾಂಗಿಯಾಗಿರೋದಕ್ಕೆ ಇಷ್ಟಪಡ್ತಾರೆ. ಇವರು ಮನಸ್ಸಿನಲ್ಲೇ ಕ್ಯಾಲ್ಕುಲೇಷನ್ ಮಾಡಿಕೊಳ್ಳತಕ್ಕಂಥದ್ದು. ಈ ರೀತಿ ಇರುತ್ತೆ ಈ ಧನುಸ್ಸು ರಾಶಿ ಮೂಲಾ ನಕ್ಷತ್ರವರು. ಈ ಧನುಸ್ಸು ರಾಶಿ ಮೂಲಾ ನಕ್ಷತ್ರ ಪರಿಹಾರ ಭಾಗವಾಗಿ ಏನು ಮಾಡ್ಕೋಬೇಕು ಅಂತಕ್ಕಂಥ ನೋಡಿದಾಗ, ಪ್ರತಿದಿನವೂ ಕೂಡ ನಮ್ಮ ವಿಷ್ಣು ಸಂಕಲ್ಪ ಕಾರ್ಯಕ್ರಮ ನೋಡ್ತಾ ಇರಿ. ಆ ವಿಷ್ಣು ಸಂಕಲ್ಪದಲ್ಲಿ ಕಾರ್ಯಕ್ರಮದಲ್ಲಿ ನಾನು ಯಾವ ದಿನ ಯಾವ ನಕ್ಷತ್ರಕ್ಕೆ ಯಾವ ರಾಶಿಗೆ ಯಾವ ಇದಕ್ಕೆ ಪರಿಹಾರ ಹೇಳ್ತೇನೋ ಅನ್ನತಕ್ಕಂಥ ಕಾಯ್ದು ಕುಳಿತಾ ಇರಿ. ಖಂಡಿತವಾಗಿ ಇವಕ್ಕೆಲ್ಲ ಪರಿಹಾರ ಅಂತ ಖಂಡಿತ ಇದ್ದೇ ಇದೆ. ಎಲ್ಲದಕ್ಕೂ ಪರಿಹಾರವನ್ನು ಕೊಡೋದ್ರಲ್ಲೇ ವಿಶೇಷವಾಗಿ ನಮ್ಮ ವಿಷ್ಣು ಸಂಕಲ್ಪ ನಂಬರ್ 1. ಯಾಕಂದರೆ ಆ ವಿಷ್ಣು ಸಂಕಲ್ಪ ಹಾಗೆ ವಿಷ್ಣುವಿನ ಒಂದು ಜ್ಞಾನ ಇದೆ, ಒಂದು ಶಕ್ತಿ ಇದೆ, ಆ ಒಂದು ಅವತಾರವನ್ನು ಬರಬೇಕು ಅನ್ನತಕ್ಕಂಥದ್ದಕ್ಕೆ ವಿಷ್ಣುವಿನ ಮೊರೆ ಹೋಗಬೇಕು. ಶನಿವಾರ ವಿಷ್ಣುವಿನ ಮೊರೆ ಹೋಗುವುದರಿಂದ, ಶನಿವಾರಕ್ಕೆ ಆಂಜನೇಯನ ಮೊರೆ ಹೋಗುವುದರಿಂದ, ಶನಿವಾರಕ್ಕೆ ವೆಂಕಟರಮಣ ಸ್ವಾಮಿ ಪೂಜೆ ಪುರಸ್ಕಾರಗಳನ್ನು ಮಾಡೋದ್ರಿಂದ, ಇನ್ನು ವಿಶೇಷವಾಗಿ ಶನಿವಾರ ದಿನ ತುಳಸಿ ಕಳುವುದ ಮೂಲಕವಾಗಿ ಕೂಡ ನಿಮಗೆ ಸರ್ವ ಸಂಕಷ್ಟಗಳೆಲ್ಲ ಕೂಡ ನಿವಾರಣೆಯಾಗತಕ್ಕಂಥ ಶಕ್ತಿ ಇರತಕ್ಕಂಥದ್ದೇ ಈ ಫಲದಲ್ಲಿ. ಈ ರೀತಿ ಇರುತ್ತೆ ಈ ದಿನ ವಿಶೇಷ.